ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಅಕ್ಕ ಮಹಾದೇವಿ 12ನೆಯ ಶತಮಾನದೊಳಗ ಅತ್ಯಂತ ಕ್ರಾಂತಿಯುತವಾದಂತಹ ವಚನಗಳನ್ನು, ಜ್ಞಾನೋದಯದ ಸಾವಿರಾರು ವಚನಗಳನ್ನು ತನ್ನ ಅನುಭವಪೂರ್ಣವಾದ ನುಡಿಗಳ ಮುಖಾಂತರ ಬರೆದು ಮಹದುಪಕಾರವನ್ನು ಮಾಡಿ ಹೋಗಿರತಕ್ಕಂಥ, ಇಡೀ ಕಲ್ಯಾಣವೇ ಅಕ್ಕ ಅಕ್ಕ ಅಂಥೇಳಿ ಘಂಟಾಘೋಷವಾಗಿ ನಾಮಸ್ಮರಣೆಯನ್ನು ಮಾಡಿರ್ತಕ್ಕಂಥ ಅಕ್ಕ ಮಹಾದೇವಿ ಉಡುತಡಿಯಿಂದ ಕಲ್ಯಾಣವನ್ನು ಸೇರಬೇಕು ಅಂದ್ರೆ ಸುಮಾರು 88,000 ಹಳ್ಳಿಗಳನ್ನು ಸಂಚಾರ ಮಾಡ್ತಾ ಮಾಡ್ತಾ, ಮೈ ಮೇಲೆ ತುಂಡುಡುಗೆ ಇಲ್ಲದ ಒಬ್ಬ ಮಹಿಳೆ ಸಂಚಾರವನ್ನು ಮಾಡ್ತಾ ಮಾಡ್ತಾ ಕಲ್ಯಾಣ ಪಟ್ಟಣವನ್ನು ಮುಟ್ಟಿ ಅಲ್ಲಿಂದ ಮುಂದೆ ಶ್ರೀಶೈಲದ ಕದಲಿಯ ವನದೊಳಗೆ ಹೋಗಿ ತಾನು ಆ ಪರಮಾತ್ಮನನ್ನು ಪಡೆದಳು ಅಂತಕ್ಕಂಥ ಇತಿಹಾಸ ಬರ್ತದೆ. ಹೀಗೆ ಆ ಅಕ್ಕ ಮಹಾದೇವಿ ಪ್ರತಿಯೊಂದು ಊರಿಗೆ ಹೋದಂಥ ಸಂದರ್ಭದೊಳಗೆ ಗ್ರಾಮ ಇನ್ನೇನು ಮುಂದೆ ಬರ್ತತಿ ಅಂತ ಹೇಳಿದ್ರೆ ಆ ಊರ ಮುಂದಿನ ಒಂದು ಹಾದಿಯಲ್ಲಿ ಬಿದ್ದಂಥ ಮಣ್ಣನ್ನು ತೆಗೆದುಕೊಂಡು ಮೂಸು ನೋಡ್ತಾ ಇದ್ಲು. ಆದ ಒಂದು ವಾಸನೆಯನ್ನು ಗ್ರಹಣ ಮಾಡಿ ಆ ಊರೊಳಗೆ ಸತ್ವಗುಣ ಆಯಿತು, ತಮೋಗುಣ ಆಯಿತು, ರಜೋಗುಣ ಆಯಿತು ಅಂತಕ್ಕಂಥದ್ದನ್ನು ತಿಳಿದು ಆ ಊರೊಳಗೆ ಎಷ್ಟು ದಿವಸ ವಸತಿಯನ್ನು ಮಾಡಬೇಕಂತೇಳಿ ಯೋಚನೆಯನ್ನು ಮಾಡ್ತಕ್ಕಂಥ ತ್ರಿಕಾಲ ಜ್ಞಾನಿಯಾಗಿದ್ಲು. ಹಿಂಗೆ ಇಂತಹ ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂಥ ಅಕ್ಕ ಮಹಾದೇವಿ ಪರಮಾತ್ಮನ ಸ್ವರೂಪ ಹೆಂಗೈತಿ ಅಂಥೇಳಿ, ಪರಮಾತ್ಮ ಎಷ್ಟು ವಿಭಿನ್ನ ಅದಾನ ಅಂಥೇಳಿ ತನ್ನ ಒಂದು ವಚನದೊಳಗೆ ಬಹಳ ಸುಂದರವಾಗಿ ಬರಿತಾಳ. ಇಳೆನಿಂಬು ಮಾವು ಮಾದಲಕ್ಕೆ ಹುಳಿನೀರ ನೆರೆದವನಾರು, ಕಬ್ಬು ಬಾಳೆ ಫಲಸು ನಾರಿಕೇಳಕ್ಕೆ ಸಿಹಿ ನೀರ ನೆರೆದವರಾರಯ್ಯ, ಕಳವೆ ಶಾಲೆಗೆ ಓಗರದ ಉದಕವ ನೆರೆದವರು ಯಾರಯ್ಯ, ಮರುಗ ಮಲ್ಲಿಗೆ ಪಚ್ಚೆಗೆ ಪರಿಮಳದ ಉದಕವನ್ನು ಎರೆದವರಾರಯ್ಯ, ಇಂತಿ ಜಲವು ಒಂದೇ ನೆಲವು ಒಂದೇ ಆಕಾಶವು ಒಂದೇ, ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾದಂತೆ, ಎನ್ನ ದೇವ ಚನ್ನಮಲ್ಲಿಕಾರ್ಜುನನಯ್ಯನು ಹಲವು ಜಗಂಗಳ ಕೂಡಿಕೊಂಡಿದ್ದರೇನು ತನ್ನ ಪರಿ ಬೇರೆ. ಆ ಪರಮಾತ್ಮ ಹೆಂಗದಾನಂತಂದ್ರೆ ಅಖಂಡ ಸೃಷ್ಟಿಯ ಮೂಲಕರ್ತನಾಗಿರ್ತಕ್ಕಂಥ ಪರಮಾತ್ಮ ಒಬ್ಬನ ಅದಾನ ಅಂತಕ್ಕಂಥದ್ದನ್ನು, ಏಕದೇವ ಉಪಾಸನೆಯನ್ನು ಈ ಒಂದು ವಚನದೊಳಗೆ ಬಹಳ ಸುಂದರವಾಗಿ ತಿಳಿಸ್ತಾಳ. ಇಳೆ ನಿಂಬೆ, ಆ ಕಿತ್ತಳೆ ಹಣ್ಣು, ನೇರಳೆ ಹಣ್ಣು, ನಿಂಬೆ ಹಣ್ಣು ಮೊದಲಾದ ಹಣ್ಣುಗಳೊಳಗೆ ಈ ಹಣ್ಣುಗಳೊಳಗೆ ಹುಡಿಯದ. ಈ ಹುಡಿ ನೀರನ್ನು ಆ ಹಣ್ಣುಗಳಿಗೆ ತುಂಬಿದವರು ಯಾರು ಅಂತ ಹೇಳಿ ಪ್ರಶ್ನೆ ಮಾಡ್ತಾಳ. ಕಬ್ಬು ಬಾಳೆ ಫನಸು ನಾರಿಕೇಳ, ಈ ಕಬ್ಬಿಗೆ ಬಾಳೆಹಣ್ಣು, ಹಲಸಿನ ಹಣ್ಣು, ಹೀಗೆ ಈ ಎಲ್ಲ ಸಿಹಿ ಪದಾರ್ಥಗಳನ್ನು ಹೊಂದಿರತಕ್ಕಂಥ ಈ ಫಲಗಳಿಗೆ ಸಿಹಿ ನೀರನ್ನು ಎರೆದವರು ಯಾರು ಈ ಜಗತ್ತಿನೊಳಗ, ಕಳವೆ ಶಾಲೆಗೆ ಓಗರದ ಉದಕವನ್ನೆರೆದವರಾರು. ಈ ಭತ್ತದೊಳಗೆ ಆ ಭತ್ತವನ್ನು ತಯಾರು ಮಾಡ್ತೇವಲ್ಲ, ಭತ್ತಕ್ಕೆ ಆ ಒಂದು ಸಿಹಿಯಾದ ಒಂದು ಓಗರದ ರುಚಿಯನ್ನು ಎರೆದವರು ಯಾರು ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾಳೆ. ಮುಂದೆ ಮರುಗ ಪಚ್ಚೆ, ಈ ಅನೇಕ ಮಲ್ಲಿಗೆ ಗಿಡಗಳು ಅತ್ಯಂತ ಸುಗಂಧ ದ್ರವ್ಯಗಳನ್ನು ಸೂಚಿಸ್ತಕ್ಕಂಥ ಈ ಗಿಡಗಳಿಗೆ ಸುವಾಸನೆಯ ಒಂದು ಸುವಾಸನೆಯನ್ನು ಎರೆದವರು ಯಾರು, ಸುವಾಸನೆಯ ನೀರನ್ನು ಎರೆದವರು ಯಾರು. ಆದ್ದರಿಂದ ಇವೆಲ್ಲವೂ ಸಹಿತ ನಮಗೆ ಬ್ಯಾರೆ 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 ಕಾಣ್ತಾವೆ ಕರೆವು. ಆದ್ರೆ ಇದ್ರೊಳಗೆ ಏನಪ್ಪ ಅಂದ್ರೆ ಒಂದರೊಳಗೆ ಹುಳಿ ನೀರು, ಒಂದರೊಳಗೆ ಸಿಹಿ ನೀರು, ಒಂದರೊಳಗೆ ಆ ಉಣ್ತಕ್ಕಂಥ ಅತ್ಯಂತ ಏನು ಬಾಯಿಗೆ ರುಚಿಯಾಗ್ತಕ್ಕಂಥ ಓಗರದ ನೀರನ್ನು, ಮತ್ತು ಒಂದರೊಳಗೆ ಆ ಉದಕದ ಪರಿಮಳದ ಉದಕದ ನೀರನ್ನು ಎರೆದವ್ರು ಯಾರು. ಈ ಎಲ್ಲ ನೀರನ್ನು ಎರೆದ್ರೂ ಸಹಿತ ಜಲ ಏನೈತಪ್ಪ ಅಂದ್ರೆ ಒಂದ, ನೆಲ ಏನೈತಿ ಅಂದ್ರೆ ಒಂದ, ಆಕಾಶನೂ ಸಹಿತ ಏನೈತಿ ಅಂದ್ರೆ ಒಂದೈತಿ. ಆದ್ರೆ ಒಂದ ನೀರು ಬೇರೆ 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 ರುಚಿ, ಬೇರೆ ಬೇರೆ ಆ ಒಂದು ದ್ರವ್ಯದ ಗುಣಗಳು ಹೆಂಗೆ ಬದಲಿಯಾಗ್ತಾವಲ್ಲ, ಹಂಗೆ ಪರಮಾತ್ಮ ಒಬ್ಬನದಾನ. ಆದ್ರೆ ಅವನನ್ನು ನಾವು ಹೆಂಗೆ ಆರಾಧನೆ ಮಾಡ್ತೇವಲ್ಲ, ಹಂಗೆ ಆ ಪರಮಾತ್ಮನ ಇರುವು, ಪರಮಾತ್ಮನ ಪರಿ ಏನಾಗ್ತತಿ ಅಂತಂದ್ರೆ ಬೇರೆ ಬೇರೆ ಆಗ್ತತಿ ಹೊರತು ಬೇರೆ ಬೇರೆ ಆಗೈತಂದ್ರೆ ದೇವರು ಎರಡಿಲ್ಲ, ದೇವರು ಒಬ್ಬನ ಅದಾನ. ಅವ ಯಾರು ಅದಾನಂತಂದ್ರೆ ಚನ್ನಮಲ್ಲಿಕಾರ್ಜುನಯ್ಯ, ನೀನು ಕೂಡಿದ್ದ, ನೀನು ಅನೇಕ ಜಗಂಗಳನ್ನು ಕೂಡಿರ್ದರೆ ಏನು, ನಿನ್ನ ಪರಿ ಮಾತ್ರ ಒಂದೈತಿ. ಪರಮಾತ್ಮ ನೀನು ಹೆಂಗ ಹುಳಿಯದಿ, ಹೆಂಗ ಸಿಹಿಯದಿ, ಹೆಂಗ ಅನ್ನದೊಳಗ ಓರಗ ಅದಿ, ಹಂಗ ಆ ಹೂಗಳೊಳಗ
ಸುಗಂಧ ದ್ರವ್ಯ ಅದಿ ಅದೇ ರೀತಿಯೊಳಗೆ ಏನದಿ ಅಂದ್ರೆ ನೀನು ಯಾವ ರೀತಿ ನಿನ್ನನ್ನು ಪೂಜೆ ಮಾಡ್ತಾರಲ್ಲ ಅದೇ ರೀತಿ ನೀನದೀಪ ಅಂಥೇಳಿ ಯದ್ಭಾವ ತದ್ಭವತಿ ಅನ್ನೋ ರೀತಿಯೊಳಗೆ ನೀನದಿ. ಆದ್ದರಿಂದ ಈ ಜಗತ್ತಿನೊಳಗಿರ್ತಕ್ಕಂಥ ಪರಮ ಚೈತನ್ಯ ಅಪ್ರತಿಮ ಸ್ವರೂಪದ ಆ ಪರಮಾತ್ಮ ಅಂತಕ್ಕಂಥ ವಸ್ತು ಏನೈತಲ್ಲ ಅದು ಒಂದೇ ಐತಿ ಹೊರತು ಬೇರೆ ಬೇರೆಯಾಗಿಲ್ಲ. ಅನಂತ ಬ್ರಹ್ಮಾಂಡಗಳ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ, ಆ ಪರಮಾತ್ಮ ಆ ಶಕ್ತಿಯ ಸ್ವರೂಪ ಏನೈತಲ್ಲ ಅದು ಒಂದೇ ಐತಿ ಹೊರತು ಬೇರೆ ಬೇರೆ ಆಗಿಲ್ಲ ಅಂತಕ್ಕಂಥ ಏಕದೇವ ಉಪಾಸನೆಯನ್ನು ನಿಮ್ಮೆಲ್ಲರಿಗೆ ತಿಳಿಯುವಂಗೆ ಭಾಳ ಸರಳ ರೂಪದೊಳಗೆ ಆ ಅಕ್ಕ ಮಹಾದೇವಿ ಏನು ಮಾಡಿದಾಳೆ ಅಂದ್ರೆ ತನ್ನ ವಚನದೊಳಗೆ ಬರೆದ. ಅದಕ್ಕೆ ನಾವೆಲ್ಲರೂ ನಮ್ಮ ಧರ್ಮ ಜಾತಿ ಯಾವುದೇ ಆಗಿರಲಿ, ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ದೇವರಾಗಿರಲಿ, ನಾವು ಉಪಾಸನೆಯನ್ನು ಮಾಡ್ತಕ್ಕಂಥ ಆ ಉಪಾಸನೆಯೊಳಗೆ ಏಕನಿಷ್ಠೆಯನ್ನು ನಾವು ತೋರಿಸಿದೆವಪ್ಪ ಅಂದ್ರೆ ಆ ನದಿಗಳೆಲ್ಲ ಸೇರಿ ಸಾಗರವನ್ನು ಸೇರುವ ರೀತಿಯೊಳಗೆ ಆ ಕೊನೆಗೆ ಮುಕ್ತಿಯನ್ನು ಕೊಡ್ತಕ್ಕಂಥ ಅಖಂಡ ಪರಮಾತ್ಮ ಪರಬ್ರಹ್ಮದೊಳಗೆ ನೀವೆಲ್ಲರೂ ಹೋಗಿ ಸೇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.